ಅಪ್ಪ, ಸೀರೆಗೇಗೋ ದುಡ್ಡು ಹೊಂದಿಸಿದ್ರಿ, ಇನ್ನು ಒಡವೆಗೇನು ಮಾಡೋದು? ಒಂದು ತುಂಡು ಬಂಗಾರ ಇಲ್ಲ ಅಂದರೆ ಹೇಗಪ್ಪ? ಅಷ್ಟು ದೊಡ್ಡ ಮನೆಗೆ ಭೂಮಿ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ನಾವೊಂದು ಚೂರು ಒಡವೆ ಹಾಕಿಲ್ಲ ಅಂದರೆ ಮರ್ಯಾದೆ ಇರುತ್ತಾ? ನಮಗಾಗಿ ಸುಮಾರು ಕಷ್ಟಪಟ್ಟಿರೋ ಭೂಮಿಗೆ ಕೊಡೋಕ್ಕೆ ನಮ್ಮಲ್ಲಿ ಏನೂ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ನನ್ನಲ್ಲೂ ತಾಳಿ ಸರ ಬಿಟ್ಟರೆ ಬೇರೆ ಏನಿಲ್ಲ, ಏನು ಮಾಡೋದು ಅಪ್ಪ? ತಂದೆಯ ಪಕ್ಕ ಕೂತು ಹೇಳಿದಳು ಪ್ರೀತಿ. ಅದೇ ಗೊತ್ತಾಗ್ತಾ ಇಲ್ಲ. ನಾನು ನೋಡಿದರೆ ಮೂಲೆಯಲ್ಲಿ ಬಿದ್ದಿದ್ದೀನಿ. ಸತೀಶ ಎಲ್ಲ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ, ಆದರೆ ಪಾಪ ಅವನಲ್ಲೂ ದುಡ್ಡಿಲ್ಲ. ವಸಂತ್ ಹೇಳಿ ಮುಗಿಸುವಷ್ಟರಲ್ಲಿ ಮಹಿತ್ ಅವರ ಮನೆ ಬಾಗಿಲಲ್ಲಿ ನಿಂತಿದ್ದ. ಅದು ಅಮ್ಮ ಕಳಿಸಿದ್ರು, ಭೂಮಿ ಅವರನ್ನ ಕರೆದುಕೊಂಡು ಬಾ ಅಂತ. ಅದಕ್ಕೆ ಬಂದೆ. ಪ್ರೀತಿ ವಸಂತ್ ಅವರನ್ನ ನೋಡುತ್ತಿದ್ದಂತೆ ಹೇಳಿದ ಮಹಿತ್. ಒಳಗಡೆ ಬನ್ನಿ, ಭೂಮಿ ತಯಾರಾಗ್ತಾ ಇದ್ದಾಳೆ. ಮಹಿತ್ನ ಒಳಗಡೆ ಕರೆದು ಪ್ರೀತಿ ಭೂಮಿನ ಅರಸುತ್ತಾ ಅವಳ ಕೋಣೆಗೆ ನಡೆದಳು. ಮದುವೆ ಆದ್ಮೇಲೆ ಮತ್ತೆ ಹೊರದೇಶಕ್ಕೆ ಹೋಗ್ತೀರಾ? ಮಹಿತ್ ಜೊತೆ ಕೇಳಿದ್ರು ವಸಂತ್. ಇಲ್ಲ, ಇಲ್ಲೇ ಏನಾದರೂ ವ್ಯವಹಾರ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಹೇಳಿದನವ. ಒಳ್ಳೇದು, ಎಲ್ಲ ಒಳ್ಳೇದಾಗ್ಲಿ, ಮನ ತುಂಬಿ ಹಾರೈಸಿದರು ವಸಂತ್. ಏನು ಯೋಚನೆ ಮಾಡ್ತಾ ಇದ್ದೀಯಾ ಭೂಮಿ? ನಿನ್ನ ಹುಡುಗ ನಿನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದಾರೆ, ಬಾ ಹೊರಗೆ. ಪ್ರೀತಿ ಹೇಳಿದಾಗ ನಾಚಿಕೆಯಿಂದ ಅವಳ ಮುಖ ಕೆಂದಾವರೆಯಂತೆ ಕೆಂಪಗಾಯಿತು. ಅಕ್ಕ, ನೀನು ಭಾವ ಕೂಡ ಬರ್ತಾ ಇದ್ದೀರಿ ಅಲ್ವಾ? ನಾನು ಒಬ್ಳೇ ಆದರೆ ಹೋಗೋದಿಲ್ಲ ಹೇಳಿದಾಗ ನಕ್ಕಳು ಪ್ರೀತಿ. ನೀನು ನಿನ್ನ ಹುಡುಗನ ಜೊತೆ ಹೋಗಿರು, ನಾನು ಮತ್ತೆ ನಿನ್ನ ಭಾವ ಆಮೇಲೆ ಬರ್ತೀವಿ. ಇವರು ಬ್ಯಾಂಕಿಗೆ ಹೋದ್ರು, ಬರಲು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಾ ಹೊರಗಡೆ, ಮನೆಗೆ ಬಂದವರನ್ನ ಕಾಯಿಸೋದು ಸರಿಯಲ್ಲ. ಹಾಗೇಳಿದ ಪ್ರೀತಿ ಭೂಮಿ ಕೈ ಹಿಡಿದು ಹೊರಗಡೆ ಕರೆದೊಯ್ದಳು. ಅವರಿಗೆ ಕುಡಿಯೋಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ತಂದ್ಕೊಡು, ನಾನು ಹೊರಗಡೆ ಇರ್ತೀನಿ. ಭೂಮಿನ ಅಡಿಗೆ ಕೋಣೆಯಲ್ಲಿ ಬಿಟ್ಟು ಪ್ರೀತಿ ಹಾಲ್ಗೆ ಹೋದಳು. ನಿಂಬೆಹಣ್ಣಿನ ರಸ ತೆಗೆದು ಉಪ್ಪು ಸಕ್ಕರೆ ಬೆರೆಸಿ ಲೋಟಕ್ಕೆ ಸುರಿತು ಮಹಿತ್ಗೆ ಕೊಡಲು ಕೊಂಡೊಯ್ಯುವಾಗ ಅವಳ ಕೈಗಳು ನಡುಗಲು ಶುರುವಾಯಿತು. ಭೂಮಿ, ಏನು ಮಾಡ್ತಾ ಇದ್ದೀಯಾ? ಬಾ ಬೇಗ. ಪ್ರೀತಿ ಹಾಲ್ನಿಂದ ಕೂಗಿದಾಗ ನಡುಗುವ ಕೈಗಳಿಂದ ಜ್ಯೂಸ್ ಲೋಟ ಹಿಡಿದು ಹೋಗಿ ಮಹಿತ್ಗೆ ಕೊಟ್ಟು ಪ್ರೀತಿ ಪಕ್ಕ ಹೋಗಿ ನಿಂತಳು. ಮೀಸೆ ಮರೆಯಲ್ಲಿ ನಕ್ಕ ಮಹಿತ್ ಜ್ಯೂಸ್ ಕುಡಿದು ಮುಗಿಸಿ ಮೇಲೆದ್ದು, ನಾವಿನ್ನು ಹೊರಡ್ತೀವಿ. ಮಹಿತ್ ವಸಂತ್ ಅವರನ್ನ ನೋಡುತ್ತಾ ಹೇಳಿದ. ಅವರು ತಲೆ ಆಡಿಸಿ ಸಮ್ಮತಿಸಿದ ಮೇಲೆ ಅಲ್ಲಿಂದ ಹೊರಟನವ. ಹಿಂದೆ ಭೂಮಿನ ಕರೆದೊಯ್ದಳು ಪ್ರೀತಿ. ನಾವು ಬೇಗ ಬರ್ತೀವಿ, ಬರುವಾಗ ನಿಂಗೆ ಫೋನ್ ಮಾಡ್ತೀವಿ, ಹುಷಾರು. ಮಹಿತ್ ಕಾರ್ ಸ್ಟಾರ್ಟ್ ಮಾಡಿದ ಮೇಲೆ ಅಂಜುತ್ತಲೇ ಮುಂಬಾಗಿಲು ತೆರೆದು ಕೂತಳು ಭೂಮಿ. ಬಿ ಕಂಫರ್ಟಬಲ್ ಭೂಮಿ, ಹೊರಡೋಣ್ವಾ ಕೇಳಿದಾಗ ಅವಳು ತಲೆ ಆಡಿಸಿದಳು. ಮೌನವಾಗಿ ಕಾರ್ ಓಡಿಸುತ್ತಿದ್ದ ಮಹಿತ್ ಆಗೊಮ್ಮೆ ಈಗೊಮ್ಮೆ ಕಣ್ಣ ತುದಿಯಿಂದ ಭೂಮಿನ ಗಮನಿಸುತ್ತಿದ್ದರೆ ಅವಳು ಕಿಟಕಿ ಹೊರಗಡೆ ನೋಡುತ್ತಾ ಕೂತಿದ್ದಳು. ಬಟ್ಟೆ ಅಂಗಡಿಯ ಮುಂದೆ ಮಹಿತ್ ಕಾರ್ ನಿಲ್ಲಿಸಿದಾಗ ಅಂಗಡಿಯ ಮುಂದೆ ನಿಂತಿದ್ದ ಜಯಲಕ್ಷ್ಮಿ, ಅಕ್ಷತಾ ಭೂಮಿ ಕಡೆ ನೋಡಿ ಕೈ ಬೀಸಿದರು. ಮಹಿತ್ ಭೂಮಿ ಇಬ್ರು ಕಾರಿನಿಂದ ಹಿಡಿದು ಅವರನ್ನ ಸೇರಿಕೊಂಡರು. ಅಂಗಡಿಯ ಒಳಹೊಕ್ಕು ಭೂಮಿಗಾಗಿ ದುಬಾರಿ ಬೆಲೆಯ ಒಳ್ಳೊಳ್ಳೆ ಸೀರೆಗಳನ್ನು ಜಯಲಕ್ಷ್ಮಿ ನೋಡುತ್ತಿದ್ದರೆ ಭೂಮಿ ಅಂಜುತ್ತಾ ಕೂತಿದ್ದಳು. ಭೂಮಿ, ನೋಡಮ್ಮ, ಈ ಕಲರ್ ಸೀರೆ ನಿನಗೆ ಚೆನ್ನಾಗಿ ಒಪ್ಪುತ್ತೆ, ಇದು ಇರ್ಲಿಯಾ? ಜಯಲಕ್ಷ್ಮಿಯವರು ಕೇಳಿದರು. ಆ ಸೀರೆಯ ಬೆಲೆ ನೋಡಿ ದಂಗಾದಳು ಭೂಮಿ. 30,000ದ ಸೀರೆ ಅದಾಗಿತ್ತು. ಇದು ಕಾಸ್ಟ್ಲಿ ಸೀರೆ ಬೇಡ ಅಂಜುತ್ತಲೇ ನುಡಿದು ತಲೆ ಬಗ್ಗಿಸಿದಳು. ಸೀರೆ ರೇಟ್ ನೋಡಬೇಡ, ನಿಂಗೆ ಇಷ್ಟ ಆಯ್ತಾ ಅಂತ ಮಾತ್ರ ನೋಡು. ಸೀರೆ ಕೊಡಿಸ್ತಾ ಇರೋದು ನಿನ್ನ ಗಂಡ ಆಗೋನು. ಗಂಡ ದುಬಾರಿ ಸೀರೆ ಕೊಡಿಸುವಾಗ ಬೇಡ ಅನ್ಬಾರ್ದು ಹೇಳಿ ನಕ್ಕಳು ಅಕ್ಷತಾ. ಅಕೌಂಟಲ್ಲಿ 8,000 ಇದೆ ಅಂತ ಮಾವ ಹೇಳಿದ್ರು, ಇಲ್ಲಿ ನೋಡಿದ್ರೆ 50,000 ಇದೆಯಲ್ಲ. ಎಲ್ಲಿಂದ ಬಂತು ಇವರಿಗೆ ಇಷ್ಟೊಂದು ದುಡ್ಡು? ದುಡ್ಡು ಹಿಡ್ಕೊಂಡು ನನ್ನ ಹತ್ರನೇ ನಾಟಕ ಮಾಡ್ತೀರಾ ಮಾವ? ಮಾಡ್ತೀನಿ ನಿಮಗೆ. ವಸಂತರ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಅದನ್ನ ನೋಡುತ್ತಾ ಹೇಳಿದ ಸತೀಶ್. ಅಕೌಂಟ್ನಲ್ಲಿದ್ದ ಅಷ್ಟು ದುಡ್ಡನ್ನು ತೆಗೆದು 8,000 ಇಟ್ಕೊಂಡು ಉಳಿದ ದುಡ್ಡನ್ನು ಅದೇ ಬ್ಯಾಂಕ್ನಲ್ಲಿದ್ದ ಅವನ ಅಕೌಂಟ್ಗೆ ಹಾಕಿ ಮನೆ ಕಡೆ ಹೊರಟ. ಪ್ರೀತಿ, ಎಲ್ಲೇ ಇದೆಯಾ? ನಡಿ ಬೇಗ ಹೋಗೋಣ. ಮನೆಗೆ ಹೋಗುತ್ತಿದ್ದಂತೆ ಅವಸರಿಸಿದ ಸತೀಶ್. ವಸಂತ್ ಅವರಿಗೆ ಹೇಳಿ ಇಬ್ರು ಅಲ್ಲಿಂದ ಹೊರಟ್ರು. ಇತ್ತೀಚೆಗೆ ನಿನ್ನ ಅಪ್ಪ ತಂಗಿ ಸೇರ್ಕೊಂಡು ನಿಂಗೆ ಮೋಸ ಮಾಡ್ತಾ ಇದ್ದಾರೆ ಪ್ರೀತಿ. ನೀನ್ ದಡ್ಡಿ, ನಿನ್ಗೊಂದು ಕೂಡ ಅರ್ಥ ಆಗೋದಿಲ್ಲ. ನಾನು ಜಾಸ್ತಿ ಮಾತಾಡೋಕ್ಕೆ ಆಗೋದಿಲ್ಲ, ನಾನೇನು ಮಾಡಲಿ? ಪ್ರೀತಿ ಜೊತೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ಹೇಳಿದ ಸತೀಶ್. ಯಾಕೆ, ಏನಾಯ್ತು? ಅವರೇನು ಮೋಸ ಮಾಡಿದ್ರು? ಅವನು ಯಾಕಾಗಿ ಹೇಳಿದ ಅನ್ನೋದು ಅರ್ಥವಾಗದೆ ಕೇಳಿದ್ಲು. ಎಲ್ಲ ವಿಷಯದಲ್ಲೂ ನಿಂಗೆ ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿನ ನಿನಗೇನೆ ಗೊತ್ತಾಗುತ್ತೆ. ಮನೆಯ ದೊಡ್ಡ ಮಗಳು ನೀನಾದ್ರೂ ಎಲ್ಲದಕ್ಕೂ ತಂಗಿ ಹತ್ರನೇ ನೀನು ಕೈ ಚಾಚಬೇಕು. ಮಾವನಿಗೂ ಅಷ್ಟೇ, ನಿನಗಿಂತ ಅವಳ ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ. ಹೇಳೋ ಬೇಡವೋ ಯೋಚಿಸಿ ಅಷ್ಟನ್ನು ಹೇಳಿದ ಸತೀಶ್.
ಹಾಗೆಲ್ಲ ಹೇಳ್ಬೇಡಿ ನೀವು ಅಂದ್ಕೊಂಡಿರೋ ಹಾಗೆ ಏನಿಲ್ಲ. ಭೂಮಿ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ. ಅದಕ್ಕೆ ಅಪ್ಪನಿಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ, ಅದು ನನಗೂ ಗೊತ್ತು. ಕಷ್ಟದಲ್ಲಿ ಕೈ ಹಿಡ್ದವ್ರನ್ನ ಯಾವತ್ತೂ ಮರಿಬಾರ್ದು. ನೀವು ಏನೇನೋ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೋಬಾರ್ದು. ಎಷ್ಟು ಅಂತ ಬಸ್ಸಿಗೆ ಕಾಯೋದು, ಆಟೋದಲ್ಲಾದರೂ ಹೋಗೊಂಡು ಬನ್ನಿ. ತಂಗಿನ ಅಪ್ಪನ ಬಿಟ್ಟು ಕೊಡದೆ ಮಾತಾಡಿದಳು ಪ್ರೀತಿ. ಅವಳ ಮಾತಿನಿಂದ ಕೋಪ ಬಂದರೂ ಹಲ್ಲು ಕಚ್ಚಿಕೊಂಡು ಸತೀಶ್ ಆಟೋ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಿದ. ಮಹಿ, ನೀನು ದೂರ ನಿಂತು ನೋಡೋ ಬದಲು ಇಲ್ಲಿ ಬಂದು ನಿನ್ನ ಹುಡುಗಿಗೆ ಸೀರೆ ಆಯ್ಕೆ ಆದರೂ ಮಾಡು. ದೂರದಲ್ಲಿ ನಿಂತು ನೋಡುತ್ತಿದ್ದ ಮಹಿತ್ನ ಕೂಗಿ ಹೇಳಿದಳು ಅಕ್ಷತಾ. ನನಗೆ ಅದೆಲ್ಲ ಗೊತ್ತಾಗಲ್ಲ ಅದಕ್ಕೆ, ನೀವೇ ನೋಡಿ. ಮಾತು ಅಕ್ಷತಾ ಜೊತೆಗಾದರೂ ದೃಷ್ಟಿ ಮಾತ್ರ ಭೂಮಿ ಮೇಲಿತ್ತು. ನೀನು ಬಾ ಇಲ್ಲಿ, ನಿನ್ನ ಹೆಂಡ್ತಿಗೆ ಯಾವ ಬಣ್ಣದ ಸೀರೆ ಒಪ್ಪುತ್ತೆ ಅಂತ ನಿಂಗೆ ಗೊತ್ತಾಗಲ್ವಾ? ಅಕ್ಷತಾ ಒತ್ತಾಯಪಡಿಸಿದಾಗ ಹೋಗಿ ಭೂಮಿ ಪಕ್ಕದ ಕುರ್ಚಿಯಲ್ಲಿ ಕೂತ. ಅವರಿಗೆ ಯಾವುದಿಷ್ಟ ಆಗುತ್ತೋ ಅದೇ ತಗೊಳ್ಳಿ ಅತ್ತಿಗೆ. ಸೀರೆ ಆಯ್ಕೆ ಎಲ್ಲ ನನ್ನಿಂದ ಆಗೋದಿಲ್ಲ. ನೀವು ಕರೆದ್ರಿ ಅಂತ ಇಲ್ಲಿ ಬಂದು ಕೂತೆ ಅಷ್ಟೇ. ಅಮ್ಮ, ನೀವು ಅತ್ತಿಗೆ ಸೇರಿ ಸೆಲೆಕ್ಟ್ ಮಾಡಿ, ಮಹಿತ್ ಹೇಳಿ ಕೈ ಕಟ್ಟಿಕೊಂಡು ಕೂತ್ಬಿಟ್ಟ. ಅವರಿಬ್ಬರು ಮತ್ತೇನು ಮಾತಾಡದೆ 3-4 ಸೀರೆ ತೆಗೆದು ಭೂಮಿ ಮುಂದೆ ಇಟ್ಟು ಶೋಕೇಸ್ನಲ್ಲಿದ್ದ ಬೇರೆ ಬೇರೆ ಬಣ್ಣದ ಬೇರೆ ಸೀರೆಗಳನ್ನು ತೆಗೆದು ತೋರಿಸುವಂತೆ ಸೇಲ್ಸ್ ಗರ್ಲ್ ಜೊತೆ ಹೇಳುತ್ತಿದ್ದರು. ಭೂಮಿ ಮುಂದೆ ಇಟ್ಟಿದ್ದ ಒಂದು ಸೀರೆ ಮಹಿತ್ ಕಣ್ಣಿಗೆ ಮೆಚ್ಚುಗೆಯಾಗಿ ಅದೇ ಸೀರೆಯಲ್ಲಿ ಭೂಮಿನ ಕಲ್ಪಿಸಿಕೊಂಡು ನೋಡಿದವ. ಆ ಸೀರೆಯ ಮೇಲೆ ಕೈ ಇಟ್ಟಾಗ ಭೂಮಿಗೂ ಆ ಸೀರೆ ಇಷ್ಟವಾಗಿ ಅವಳು ಕೂಡ ಆ ಸೀರೆಯ ಮೇಲೆ ಕೈ ಇಡುವುದು ಸರಿ ಹೋಗಿತ್ತು. ಇದೊಂದು ಸೀರೆ ಇರಲಿ ಪ್ಲೀಸ್, ನಿಮ್ಮನ್ನು ಈ ಸೀರೆಯಲ್ಲಿ ನಾನು ನೋಡಬೇಕು. ಈ ಸೀರೆ ಉಟ್ಕೊಂಡು ನೀವು ಮದುಮಗಳಾಗಿ ನನ್ನ ಮುಂದೆ ಬರಬೇಕು. ಅವನ ಪಕ್ಕದಲ್ಲಿಯೇ ಕೂತಿದ್ದ ಭೂಮಿಗೆ ಮಾತ್ರ ಕೇಳಿಸುವಂತೆ ನುಡಿದ ಮಹಿತ್. ಅವನು ಮಾತಾಡುವಾಗ ಅವನ ಬಿಸಿ ಉಸಿರು ಅವಳಿಗೆ ಸೋಕಿ ಅವಳು ನಾಚಿಕೆ ಪಟ್ಟಳು. ತಲೆ ಎತ್ತಿ ಅವನ ಮುಖ ನೋಡಲು ಧೈರ್ಯ ಸಾಲದೆ ತಗ್ಗಿಸಿದ ತಲೆ ಮೇಲೆತ್ತಿಲ್ಲ ಭೂಮಿ. ಒಂದು ಸೀರೆ ಮಹಿತ್ ಆಯ್ಕೆದ್ದಾದರೆ ಉಳಿದ 3 ಸೀರೆ ಅಕ್ಷತಾ ಜಯಲಕ್ಷ್ಮಿ ಆರಿಸಿದರು. ಅವರು ಆರಿಸಿದ ಸೀರೆ ಮಹಿತ್ ಜೊತೆ ಭೂಮಿಗೂ ಇಷ್ಟವಾಗಿತ್ತು. ಅದೇ ಸಮಯಕ್ಕೆ ಪ್ರೀತಿ ಕರೆ ಮಾಡಿ ಭೂಮಿ ಎಲ್ಲಿರುವಳೆಂದು ಕೇಳಿ ಅವರಿದ್ದ ಬಟ್ಟೆ ಅಂಗಡಿಗೆ ಬಂದಿದ್ರವರು. ಸೀರೆಗೆ ಬೇಕಾದ ಮ್ಯಾಚಿಂಗ್ ಸ್ಕರ್ಟ್, ಲೈನಿಂಗ್ ತೆಗೆದುಕೊಳ್ಳಲು ಹೆಂಗಸರೆಲ್ಲ ಹೋದರೆ ಸತೀಶ ಮಹಿತ್ ಮಾತ್ರ ಹೋಗದೆ ಅಲ್ಲಿಯೇ ಮಾತಾಡುತ್ತಾ ನಿಂತರು. ಮತ್ತೆ ಸೀರೆ ಕೌಂಟರ್ ಬಳಿ ಹೋದ ಮಹಿತ್ ಸತೀಶ್ನನ್ನು ಕೂಡ ಅಲ್ಲಿಗೆ ಕರೆದೊಯ್ದು ಅವನಿಗಿಷ್ಟವಾದ ಒಂದು ಸೀರೆ ಆಯ್ಕೆ ಮಾಡಿ ಬಿಲ್ ತೆತ್ತು ಸತೀಶ್ ಕೈಗಿಟ್ಟ. ಇದ್ಯಾಕೆ ನನ್ನ ಕೈಲಿ ಕೊಡ್ತಾ ಇದ್ದೀರಿ ಕೇಳ್ದ ಸತೀಶ್. ನಿಮ್ಮ ಮನೆ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ, ತಪ್ಪು ತಿಳ್ಕೊಬೇಡಿ. ಈ ಸೀರೆ ನಿಮ್ಮ ಕಡೆಯಿಂದ ಅಂತ ಭೂಮಿಗೆ ಇರ್ರಿ ಮಹಿತ್ ಹೇಳಿದಾಗ ಸತೀಶ್ ಖುಷಿಯಾದರೂ ತೋರಿಸಿಕೊಳ್ಳದೆ ಇದೆಲ್ಲ ಬೇಡ, ನಾವು ಕೂಡ ಸೀರೆ ತಗೋಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಭೂಮಿಗೆ ಸೀರೆ ನಾನು ತಗೋತೀನಿ ಬಿಡಿ ಹೇಳ್ದ. ಪರವಾಗಿಲ್ಲ ಬಿಡಿ, ಈಗ ತಗೊಂಡಾಯ್ತಲ್ಲ, ನೀವೇ ತಗೊಂಡಿದ್ದು ಅಂತ ಅವ್ರಿಗೆ ಕೊಡಿ ಮಹಿತ್ ಹೇಳಿದಾಗ ಅವನ ಕೈಯಲ್ಲಿದ್ದ ದುಡ್ಡು ಉಳಿದಿದ್ದಕ್ಕೆ ಖುಷಿಯಾದ ಸತೀಶ್. ಮಹಿ, ನಮ್ದೆಲ್ಲ ಆಯ್ತು, ಬಿಲ್ ಮಾಡಿಸು. ನಾವಿಲ್ಲೇ ಪಕ್ಕದಲ್ಲಿರೋ ಒಡವೆ ಅಂಗಡಿಗೆ ಹೋಗಿರ್ತೀವಿ, ನೀನು ಬಾ. ಹೇಳಿದ ಜಯಲಕ್ಷ್ಮಿಯವರು ಅಕ್ಷತಾ, ಭೂಮಿ, ಪ್ರೀತಿನ ಒಡವೆ ಅಂಗಡಿಗೆ ಕರೆದೊಯ್ದರು. ಸೀರೆ ಅಂಗಡಿಯ ಬಿಲ್ ಪಾವತಿಸಿ ಸೀರೆಗಳನ್ನೆಲ್ಲ ಕಾರ್ ಒಳಗಿಟ್ಟು ಸತೀಶ್ ಜೊತೆ ಒಡವೆ ಅಂಗಡಿಗೆ ಹೋದ ಮಹಿತ್. ಭೂಮಿಗಾಗಿ 2 ಚಿನ್ನದ ಬಳೆ, ಕಿವಿಯೋಲೆ, ತಾಳಿ ಸರ, ನೆಕ್ಲೆಸ್ ಜಯಲಕ್ಷ್ಮಿಯವರೇ ಆರಿಸಿ ಭೂಮಿಗೆ ತೋರಿಸಿದ್ರು. ಅವಳೇನು ಹೇಳದೆ ತಲೆ ಆಡಿಸಿದಳು. ಮಹಿ, ಇದಕ್ಕೂ ಬಿಲ್ ಮಾಡಿಸು ಜಯಲಕ್ಷ್ಮಿಯವರು ಹೇಳಿದಾಗ ಅವರನ್ನೆಲ್ಲ ಕಾರ್ ಬಳಿ ಹೋಗಲು ಹೇಳಿ ಅವನು ಅವಳಿಗಾಗಿ ಇನ್ನೊಂದು ಚಿನ್ನದ ಸರ ಆರಿಸಿ ಅದಕ್ಕೂ ಸೇರಿಸಿ ಬಿಲ್ ಮಾಡಿ ಅದನ್ನ ಸತೀಶ್ ಕೈಗಿಟ್ಟ. ಸೀರೆ ಜೊತೆ ಇದನ್ನು ಕೂಡ ಅವ್ರಿಗೆ ಕೊಟ್ಬಿಡಿ ಮಹಿತ್ ಹೇಳಿದಾಗ ಒಡವೆಯನ್ನು ನೋಡಿ ಆಸೆಯಿಂದ ಬಿಟ್ಕಣ್ಣು ಬಿಡದಂತೆ ನೋಡುತ್ತಿದ್ದ ಸತೀಶ್. ಅಲ್ಲ, ಇದೆಲ್ಲ ಒಡವೆ ನೋಡುತ್ತಲೇ ತಲೆ ಕೆರೆದುಕೊಳ್ಳುತ್ತಾ ಸತೀಶ್ ಹೇಳಿದಾಗ ಆಗಲೇ ಹೇಳ್ದೆ ಅಲ್ವಾ, ನಿಮ್ಮನೆ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಹೋಗೋಣ ಮಹಿತ್ ಹೇಳಿದಾಗ ಸೀರೆ ಬ್ಯಾಗ್ ಒಳಗೆ ಒಡವೆ ಇಟ್ಟು ಮಹಿತ್ನ ಹಿಂಬಾಲಿಸಿದ. ಇವಳ ಮದುವೆ ಮುಗಿಯುವಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಇವನಿಂದ ವಸೂಲಿ ಮಾಡಬೇಕು ಲೆಕ್ಕಾಚಾರ ಹಾಕುತ್ತಿದ್ದ ಸತೀಶ್. ತಗೋ ಪ್ರೀತಿ, ಇದನ್ನ ಭೂಮಿಗೆ ಕೊಡು. ಮನೆಗೆ ಹೋಗುತ್ತಿದ್ದಂತೆ ಸೀರೆ ಒಡವೆನ ಪ್ರೀತಿ ಕೈಗಿಟ್ಟು ಹೇಳಿದ ಸತೀಶ್. ಸೀರೆ ಒಡವೆ ನೋಡಿ ಕಣ್ಣರಳಿಸಿದಳು ಪ್ರೀತಿ. ಇದನ್ನೆಲ್ಲ ನೀವು ತಗೊಂಡ್ರಾ? ಇದಕ್ಕೆಲ್ಲ ನಿಮಗೆ ದುಡ್ಡೆಲ್ಲಿಂದ ಬಂತು? ಅವನೇ ಖರೀದಿಸಿದನೆಂದುಕೊಂಡು ಕೇಳಿದಳು ಪ್ರೀತಿ. ದುಡ್ಡಿಲ್ಲ ಅಂತ ಸುಮ್ಮನಿರಕ್ಕಾಗುತ್ತಾ? ಸಾಲ ಮಾಡ್ದೆ, ಮಹಿ ಕೊಡಿಸಿದನೆಂದು ಹೇಳದೆ ಸುಳ್ಳಾಡಿದ ಸತೀಶ್.
ಕೆಲಸ ಕಾರ್ಯ ಇಲ್ಲದವನಿಗೆ ಲಕ್ಷಾಂತರ ರೂಪಾಯಿ ಸಾಲ ಯಾರು ಕೊಡುವರು ಅನ್ನೋದನ್ನು ಕೂಡ ಯೋಚಿಸಲು ಹೋಗ್ಲಿಲ್ಲ ಪ್ರೀತಿ ವಸಂತ್. ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಳಿಯಂದ್ರೆ, ಹೇಳಿ ಕಣ್ಣೀರಾದರು ವಸಂತ್. ಮಾವನನ್ನು ಪ್ರೀತಿಯನ್ನು ಮೂರ್ಖರನ್ನಾಗಿಸುವಲ್ಲಿ ಯಶಸ್ವಿಯಾಗಿದ್ದ. ಏನೋ ನನ್ನ ಕೈಲಾದ ಮಟ್ಟಿಗೆ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಮಾವ, ನೀವ್ಯಾಕೆ ಅಳೋದು, ಅಳ್ಬೇಡಿ, ಭೂಮಿ ಮದುವೆ ಯಾವ ತೊಂದರೆಯೂ ಇಲ್ದಂತೆ ಮಾಡಿ ಮುಗಿಸೋಣ ಹೇಳ್ದ. ಬಾರೆ ಭೂಮಿ, ನೋಡಿಲ್ಲಿ ನಿನ್ ಭಾವ ನಿನಗೋಸ್ಕರ ಏನೆಲ್ಲ ತಗೊಂಡು ಬಂದಿದ್ದಾರೆ ಅಂತ ಪ್ರೀತಿ ಖುಷಿಯಿಂದ ಭೂಮಿನ ಕರೆದು ತೋರಿಸಿದಳು. ಇದೆಲ್ಲ ಯಾಕೆ ಭಾವ ಕೇಳಿದಳು ಭೂಮಿ. ಮನೆ ಅಳಿಯ ಆದರೆ ಏನಾಯ್ತು, ನನಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವಾ. ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ದುಡ್ಡು ಯಾರು ಕೊಟ್ಟರು, ಎಲ್ಲಿಂದ ಬಂತೆಂದು ಭೂಮಿ ಪ್ರಶ್ನೆ ಕೇಳುವ ಮೊದಲೇ ಅಲ್ಲಿಂದ ಕಾಲ್ಕಿತ್ತ ಸತೀಶ್. ಅವನ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಗ ಅವಳನ್ನು ಉಳಿಸಿಕೊಳ್ಳಲು ಸತೀಶನಿಗೆ ₹1 ಯಾರೂ ಸಾಲ ಕೊಡುವವರಿರಲಿಲ್ಲ. ಅಂಥವನಿಗೆ ಒಡವೆ ಕೊಳ್ಳಲು ₹1,00,000 ಸಾಲ ಯಾರು ಕೊಟ್ಟರೆಂದು ಯೋಚಿಸುತ್ತಿದ್ದಳು ಭೂಮಿ.